ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬಾರದು ಅನ್ನೋ ಕಾರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ ಅದಕ್ಕೆ ಅದು ಬೇಕಾಗಿಲ್ಲ, ನಾವೇ ಔಷಧಿಗಳನ್ನ ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ ಅಂತ ಹೇಳಿ ಇವತ್ತು ರಾಜ್ಯದ ಜನರನ್ನ ವಂಚಿಸಿದ್ರು. ಇದು ಕೋರ್ಟ್ನ ಮೆಟ್ಟಿಲೇರಿದ ಮೇಲೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈಗ ಅವರಿಗೆ ಬೇರೆ ಮಾರ್ಗ ಇಲ್ಲದೆ ಅದನ್ನ ಮತ್ತೆ ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಜನ ಇವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಯಾರ್ದನ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಾರದೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸ್ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗ್ಬೇಕು? ಪಾಪ ಆಸ್ತಿಗಳನ್ನ ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂತ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನ ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತೇಳಿ ನಾನು ಆಗ್ರಹ